ಎಸ್ ಸೇಮ್ ಟೈಮ್ ವೆರಿ ಗುಡ್. ಈಗ ಯಾರು ಇರ್ಬೋದು, ಟಾವರ್ ಟಾಪಿಕ್ ಇರ್ಬೋದು, ಕಾನ್ಸಂಟ್ರೇಟ್ ಕ್ವಶನ್ ಅರ್ಥ ಆಯ್ತಾ? ರೈಟ್. ಇಲ್ಲಿ ನಾವು ಫೇಲ್ ಆಗುತ್ತೆ. ಯಾವಾಗ ನೀವು ಕ್ವಶನ್ ಅನ್ನ ಕರೆಕ್ಟಾಗಿ ಸ್ಟಡಿ ಮಾಡೋದು ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಏನಾಗ್ತೀರಿ ಬೇಸರ ಅವ್ರಿಗೆ. ನೀವೇನ್ ಮಾಡ್ತಿದ್ದೀರಿ ಕಾನ್ಸೆಪ್ಟ್ ಇದನ್ನ ಇಟ್ಕೊಂಡು ಇಲ್ಲೇ ಪ್ರಿಪೇರ್ ಮಾಡಿ ನೆಕ್ಸ್ಟ್ ಅವ್ರು ಅರ್ಥ ಆಯ್ತಾ? ಪಕ್ಷಿ ನೋಟ ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ದಿನನಿತ್ಯದ ಜೀವನದಲ್ಲಿ ಚಪ್ಪಳ ಹಾಗೆ ಈಗ ನಾನು ಕೇಳಿದ್ದೀನಿ, ತುಂಬ ಸೀರಿಯಸ್ ಡಿಸ್ಕಷನ್ ಎಲ್ಲ ಕೇಳಿದ್ದೀನಿ. ಆದರೆ ನಾನು ಒಂದು 20 ವರ್ಷ ಮೇಷ್ಟ್ರ ಆಗಿದ್ದೆ. ಮೇಷ್ಟ್ರ ಆಗಿದ್ದಾಗ ಪ್ರತಿ ದಿವಸ ಪಾಠ ಹೇಳ್ಕೊಡುವಾಗ ಒಂದು ದಿವಸಕ್ಕೆ ಒಂದು ಜೋಕ್ ಹೇಳಿ ಪಾಠ ಹೇಳ್ಕೊಡ್ತಿದ್ದೆ. ಇವತ್ತು ಕೂಡ ಸಂವಿಧಾನ ಸ್ವಲ್ಪ ಜೋಕ್ಸ್ ಮಾಡಿ ರಿಲ್ಯಾಕ್ಸ್ ಆಗಿ ಆಮೇಲೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಥರ ಒಬ್ಬ ಹುಡುಗ ಪದವೀಧರ, ಅವನಿಗೆ ಒಂದು ಭಾವನೆ, ನನಗೆಲ್ಲ ಗೊತ್ತಿದೆ, ನಾನೆಲ್ಲ ತಿಳ್ಕೊಂಡಿದ್ದೀನಿ, ನಾನು ಬಹಳ ಜ್ಞಾನಿ ಅನ್ನೋ. ಈ ಥರ ಒಂದು ದೊಡ್ಡ ಸಭೆ ನಡೀತಾ ಇತ್ತು. ಆ ಪದವೀಧರ ಹುಡುಗ ಹೇಳಿದ, ಮಹಾಜನಗಳೇ, ನಾನು ನಿಮಗೆ ದೇವರು ಇಲ್ಲ ಅಂತ ತೋರಿಸ್ಕೊಡ್ತೀನಿ, ಈಗಲೇ ತೋರಿಸ್ಕೊಡ್ತೀನಿ. ಮಹಾಜನಗಳೇ ತೋರ್ಸಪ್ಪ. ಮಹಾಜನಗಳೇ ಆ ಕಡೆ ನೋಡಿ, ಎಲ್ಲ ಜನಗಳು ಆ ಕಡೆ ನೋಡಿ, ಏನಿದೆ? ಮಹಾಜನಗಳು ಗುಡ್ಡ ಇದೆ. ಗುಡ್ಡ ಇದೆಯಾ? ಹೌದು. ಯಾಕೆ? ಅದಿದೆ, ಅದಕ್ಕೋಸ್ಕರ ಅದು ಕಾಣಿಸ್ತಾ ಇದೆ. ಮಹಾಜನಗಳೇ ಈ ಕಡೆ ನೋಡಿ, ಏನಿದೆ? ನದಿ ಇದೆ. ನದಿ ಕಾಣಿಸುತ್ತಾ? ಕಾಣಿಸುತ್ತೆ. ಯಾಕೆ? ಅದಿದೆ, ಅದಕ್ಕೋಸ್ಕರ ಕಾಣಿಸುತ್ತೆ. ಮಹಾಜನಗಳೇ ಎಲ್ಲ ಕಡೆ ನೋಡಿ, ದೇವರು ಕಾಣಿಸ್ತಾನ? ಇಲ್ಲ. ಯಾಕೆ? ದೇವರು ಇಲ್ಲ. ಆಗ ಅಲ್ಲಿ ಒಬ್ಬ ಮುದುಕ ಮನುಷ್ಯ ಕೂತಿದ್ದ. ಅವನೆಂದು, ಮಹಾಜನಗಳೇ, ಈ ಪದವೀಧರ ಹುಡುಗ ಕಾಣಿಸ್ತಾನ? ಕಾಣಿಸ್ತಾನೆ. ಯಾಕೆ? ಅವನಿದ್ದಾನೆ, ಅದಕ್ಕೋಸ್ಕರ ಕಾಣಿಸ್ತಾನೆ. ಅವನ ತಲೆ ಕಾಣಿಸ್ತಾ ಇದೆಯಾ? ಕಾಣಿಸುತ್ತೆ. ಯಾಕೆ? ಅವನಿಗೆ ತಲೆ ಇದೆ, ಅದಕ್ಕೋಸ್ಕರ ಕಾಣಿಸುತ್ತೆ. ಅವನ ಬುದ್ಧಿ ಏನಾದ್ರು ಕಾಣಿಸ್ತಾ ಇದೆಯಾ? ಇಲ್ಲ. ಯಾಕೆ? ಅವನಿಗೆ ಬುದ್ಧಿ ಇಲ್ಲ. ಲಾಯರ್ ಆಗಿ ಒಂದು ಕೇಸ್ ಆರ್ಗ್ಯುಮೆಂಟ್ ಮಾಡಬೇಕು. ಅದು 4ನೇ ಕೋರ್ಟ್ ಹಾಲ್ ಇತ್ತು. ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ಕೋರ್ಟ್ ಹಾಲ್ ನಂಬರ್ 4 ಅಂದ್ರೆ ಜಸ್ಟಿಸ್ ಭೀಮಯ್ಯ ಅಂತ ಜಡ್ಜ್ ಅವರು, ಕೆ ಭೀಮಯ್ಯ. ವೆರಿ ವೆರಿ ಇಂಟೆಲಿಜೆಂಟ್ ಜಡ್ಜ್. ಇಂಟೆಲಿಜೆಂಟ್ ಅಂದ್ರೆ ಗರಗಸ, ಶಾರ್ಪ್ನೆಸ್ ಅಷ್ಟು, ಅಂದ್ರೆ ಹೋಗ್ದನ್ನು ಕೊಯ್ಯುತ್ತೆ, ಬರ್ತದನ್ನು ಕೊಯ್ಯುತ್ತೆ, ಅಷ್ಟು ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಜಡ್ಜ್. ಅವ್ರ ಮುಂದೆ ಒಂದು ಕೇಸ್ ಬಂತು. ನಮ್ಮ ಸೀನಿಯರ್ ಇದ್ದವರು, ಹಿರಿಯ ವಕೀಲರು ನನಗೆ ಹೇಳಿದ್ರು, ಬಿಲ್ಲಪ್ಪ ನೀವೇ ಹೋಗಿ ಅಟೆಂಡ್ ಮಾಡಿ. ನಾನು ಹೇಳಿದೆ, ಸರ್ ಇವತ್ತು ಐ ಎ ಅಂದ್ರೆ ಒಂದು ಅರ್ಜಿ, ಇಂಜೆಕ್ಷನ್ಗೆ ಅರ್ಜಿ ಬಂದಿದೆ ಸರ್, ಹೋಗ್ಬೇಕು, ನೀವೇ ಹೋಗಿ ಆರ್ಗ್ಯುಮೆಂಟ್ ಮಾಡಿ. ನಾನು ಕೇಳಿದೆ ಗುರುಗಳಿಗೆ, ಸರ್ ನಾವು ಈ ಅರ್ಜಿಗೆ ತಕರಾರು ಹಾಕಿಲ್ಲ, ಅಬ್ಜೆಕ್ಷನ್ಸ್ ಹಾಕಿಲ್ಲ ಸರ್. ನಮ್ಮ ಗುರುಗಳು ಹೇಳಿದ್ರು, we need not file objections below. All records, revenue records are in our favor. Don't worry. You go and argue. ಸರಿ, ನಾನು ಕನಕದಾಸರಿಗೆ ಮಂತ್ರ ಯಾವುದು ಅಂದ್ರೆ ಕೋಣ. ಅವ್ರ ಗುರುಗಳಿಗೆ ಮಂತ್ರ ಹೇಳ್ಕೊಂಡಿದ್ರು ಕೋಣ ಅಂತ. ಅವ್ರು ಕೋಣ 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 ಅಂತಾನೆ ಅವರು ಮಾಡಿದ್ರು. ಅವರಿಗೆ ಯಮಧರ್ಮಕ್ಕೆ ಅಧ್ಯಕ್ಷ ಆದ. ನನಗೂ ಅಷ್ಟೇ, ನಮ್ಮ ಗುರುಗಳು ಹೇಳಿದ್ರು, ಅರ್ಜಿಗೆ ಅಬ್ಜೆಕ್ಷನ್ಸ್ ವಿ ನೀಡ್ ನಾಟ್ ಫೈಲ್. ಅದೇ ಮಂತ್ರ ಓದೆ. ಕೋರ್ಟ್ ಹಾಲಲ್ಲಿ ಜಡ್ಜ್ ಬಂದರು. ನಮ್ದು ಐಟಮ್ ನಂಬರ್ 4 or 5 ಆಯಿತು. ಕೋರ್ಟ್ ಆಫೀಸರ್ ಐಟಮ್ ನಂಬರ್ 5. ನಮ್ಮ ಎದುರುಗಡೆ ಬಂದೇ ಇರಲಿಲ್ಲ ಕೋರ್ಟ್ಗೆ. ನಾನು ಜಸ್ಟ್ ಐ ಸ್ಟುಡ್ ಅಪ್ ಅಂಡ್ ಸೆಡ್, ಮೈ ಲಾರ್ಡ್, ದಿ ಅದರ್ ಸೈಡ್ ಹ್ಯಾಸ್ ಫೈಲ್ಡ್ ಅನ್ ಅಪ್ಲಿಕೇಶನ್ ಫಾರ್ ಇಂಜೆಕ್ಷನ್. ಜಡ್ಜ್ ನನಗೆ ಕೇಳಿದ್ರು, ಹ್ಯಾವ್ ಯು ಫೈಲ್ಡ್ ಯುವರ್ ಅಬ್ಜೆಕ್ಷನ್ಸ್ ಅಂತ. ನಮ್ಮ ಗುರುಗಳು ಹೇಳಿದ್ರು, ವಿ ನೀಡ್ ನಾಟ್ ಫೈಲ್ ಅವರ್ ಅಬ್ಜೆಕ್ಷನ್ಸ್ ಮೈ ಲಾರ್ಡ್ ಅಂತ. ಅವ್ರು ನನಗೆ ಹೇಳಿದ್ರು, ಫ್ರಮ್ ವಿಚ್ ಫಾರೆಸ್ಟ್ ಯು ಆರ್ ಕಮಿಂಗ್? ಯಾವ ಕಾಡಿನಿಂದ ಬಂದಿದೆಯಪ್ಪ? ಯಾಕೆಂದ್ರೆ
ಅರ್ಜಿಗೆ ತಕರಾರಾಗಲ್ಲ ಅಂತ ಹೇಳಿದ್ರೆ ನೀನು ವಕೀಲನ ನನ್ನ ಮಾತು. ನೋಡಿ, ಆ ಜಡ್ಜು ಕಾಡಿನಿಂದ ಬಂದಿದೆಯಾದ್ರೆ ಕಾಡಿನಿಂದ ನಾಡಿಗೆ ಬಂದು ಹೈಕೋರ್ಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಹೈಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಯಾಕೆಂದ್ರೆ ಆ ಒಂದು ಘಟನೆ ಮನಸ್ಸಿನಲ್ಲಿ ಆದಂತಹ ಪರಿಣಾಮ. ಅದರಿಂದ ನಮ್ಮ ಜೀವನದ ಕಷ್ಟ ಸಂದರ್ಭಗಳನ್ನ ನಮ್ಮ ಜೀವನದ ತಿರುವಾಗಿ ಬೆಳಕಾಗಿ ನಾವು ತಗೋಬೇಕು. ವಿ ಮಸ್ಟ್ ಟೇಕ್ ಇಟ್. ನಮ್ಮ ಹಾರ್ಡ್ ಸರ್ಕಮ್ಸ್ಟೆನ್ಸಸ್, ಕ್ರಿಟಿಕಲ್ ಸರ್ಕಮ್ಸ್ಟೆನ್ಸಸ್ ಏನ್ ಬರುತ್ತೋ ಅದು ನಮ್ಮ ಜೀವನದ ಅವಕಾಶಗಳು. ಡೋಂಟ್ ಸಿ ಡಿಫಿಕಲ್ಟೀಸ್ ಇನ್ ಯುವರ್ ಆಪರ್ಚುನಿಟೀಸ್, ಸಿ ಆಪರ್ಚುನಿಟೀಸ್ ಇನ್ ಯುವರ್ ಡಿಫಿಕಲ್ಟೀಸ್. ಜೀವನದಲ್ಲಿ ಯಾವತ್ತೂ ನಿಮ್ಮ ಕಷ್ಟದಲ್ಲಿ ನಿಮ್ಮ ಅವಕಾಶಗಳು, ನಿಮ್ಮ ಕಷ್ಟದಲ್ಲಿ ನಿಮ್ಮ ಅವಕಾಶಗಳನ್ನು ನೋಡಿ, ನಿಮ್ಮ ಅವಕಾಶಗಳಲ್ಲಿ ನಿಮ್ಮ ಕಷ್ಟಗಳನ್ನು ನೋಡಬೇಡಿ. ದಟ್ ಈಸ್ ದಿ ಸೀಕ್ರೆಟ್ ಫಾರ್ ಸಕ್ಸೆಸ್. ಡಿಫಿಕಲ್ಟೀಸ್ ಬರುತ್ತೆ, ಬಟ್ ಯು ಸಿ ಯುವರ್ ಆಪರ್ಚುನಿಟೀಸ್. ಅದಕ್ಕೆ ನಾನು ಅನ್ಕೊಳ್ತಾ ಇದ್ದೆ, ನನ್ನ ಜೀವನದಲ್ಲಿ ಏನೋ ಒಂದು ಮಾಡಕ್ ಹೋದೆ ಅಂತ ಇಟ್ಕೊಳ್ಳಿ, ಫೇಲ್ ಆಯಿತು. ಆಗ ನಾನು ಅಂದ್ಕೊಳ್ತೀನಿ, ನಾನು ಇನ್ನೇನು ನಾನು ಮುನ್ಸಿಪ್ ಆಗಲಿಲ್ಲ, ಬಹುಶಃ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆಗಬೇಕು, ಅದಕ್ಕೆ ಡಿಸ್ಟ್ರಿಕ್ಟ್ ಜಡ್ಜ್ ಆಯಿತು. ಡಿಸ್ಟ್ರಿಕ್ಟ್ ಜಡ್ಜ್ ಕೆಲಸ ನನಗೆ ಬರಲಿಲ್ಲ, ಬಹುಶಃ ಹೈಕೋರ್ಟ್ ಜಡ್ಜ್ ಆಗಬೇಕು, ಅದಕ್ಕೋಸ್ಕರ ಡಿಸ್ಟ್ರಿಕ್ಟ್ ಜಡ್ಜ್ ಕೆಲಸ ಬಂದಿಲ್ಲ. ಡೋಂಟ್ ವರಿ, ಅಂಡ್ ದೇರ್ ಆರ್ ಬೆಟರ್ ಆಪರ್ಚುನಿಟೀಸ್ ವೇಟಿಂಗ್ ಅಂತ ತಿಳ್ಕೋಬೇಕು. ನಿಮ್ಮ ಎಲ್ಲ ನಪಾಸ್ ಆದಾಗ ನೀವು ಅನ್ಕೋಬೇಕು, ಐ ಆಮ್ ಡ್ಯೂ ಫಾರ್ ಎ ಬೆಟರ್ ಥಿಂಗ್. ನನ್ನ ಜೀವನದಲ್ಲಿ ಇನ್ನೂ ಏನೋ ಉತ್ತಮವಾದದ್ದು ಆಗಬೇಕು ಅಂತ ಇದೆ, ಅದಕ್ಕೋಸ್ಕರ ಈ ತರ ಆಗಿದೆ, ಐ ವಿಲ್ ಟ್ರೈ ಫಾರ್ ದಿ ಬೆಟರ್ ಥಿಂಗ್ ಅನ್ನುವಂಥ ನಾನು ಒಂದು ಮನೆ ಬಿಡುವಂತ ಪ್ರಕರಣವನ್ನ ನಡೆಸುವಂತ ಸಂದರ್ಭ ಬಂತು. ಒಬ್ಬ ಮಂತ್ರಿಯ ಮಗನ ವಿರುದ್ಧ ಕೇಸ್ ನಡೆಸಬೇಕು. ಇವನು ಸಾಧಾರಣ ಬಡವ. ಅವರು ಒಂದು ಅಲ್ಲಿ ಆಸ್ಪತ್ರೆ ಕ್ಲಿನಿಕ್ ಅನ್ನ ಓಪನ್ ಮಾಡಿದ್ರು. ಎಷ್ಟೋ ವರ್ಷಗಳಿಂದಿದ್ರು ಬಿಡಿಸ್ಬೇಕು, ಆದ್ರೆ ಅವರು ಶ್ರೀಮಂತರಾಗಿದ್ದರಿಂದ ಇವನಿಗೆ ಬಿಡಿಸಕ್ಕೆ ಕಷ್ಟ. ಮನೆಯಲ್ಲಿ ತುಂಬಾ ಜನ ಮಕ್ಕಳುಗಳು, ಒಂದು 8 ಜನ, ಆ 8 ಜನದಷ್ಟು ಮಕ್ಕಳುಗಳಿದ್ರು. ಮಕ್ಕಳು ಬೆಳೆದು ದೊಡ್ಡವರಾದ್ರು, ಜಾಗ ಬೇಕು, ಆದ್ರೆ ಅವ್ರು ಬಿಡ್ತಾ ಇಲ್ಲ, ಖಾಲಿ ಮಾಡಿ. ನಾನು ಕೋರ್ಟಿಗೆ ಕೇಸ್ ಹಾಕಿದ್ರೆ ಅವನು ಮನೆ ಯಜಮಾನ ಬಹಳ ಬಹಳ ಸ್ಮೂತ್ ಅಂದ್ರೆ ಸ್ಮೂತ್. ಅವ್ರು ಬರ್ತಾ ಇದ್ರು, ಅವ್ರ ಯಜಮಾನಿ ನನ್ನ ಹತ್ರ ಬರ್ತಾ ಇದ್ರು, ಬಂದು ಬಿಡಿಸ್ಕೊಡಿ ಸಾರ್, ಬಿಡಿಸ್ಕೊಡಿ ಅಮ್ಮ, ನಾಳೆ ವಿಚಾರಣೆಗೆ ನಿಮ್ಮ ಕೇಸ್ ಬಂದಿದೆ, ನಿಮ್ಮ ಯಜಮಾನಿಗೆ ನೀವು ಚೆನ್ನಾಗಿ ಟ್ರೈನಿಂಗ್ ಕೊಡಬೇಕು, ಕೋರ್ಟ್ನಲ್ಲಿ ಸಾಕ್ಷ್ಯಾಧಾರಗಳಿಂದ ನಿಮ್ಮ ಕೇಸನ್ನು ಗೆಲ್ಲಿಯಕ್ಕಾಗಲ್ಲ, ಅದರಿಂದ ಚೆನ್ನಾಗಿ ಹೇಳ್ಕೊಡ್ಬೇಕು ನಿಮಗೆ. ನಮ್ಮ ಯಜಮಾನ್ರೆಲ್ಲ ಕರೆಕ್ಟಾಗಿ ಹೇಳ್ತಾರೆ ಸರ್, ನೀವೇ ನನಗೆ ಅನುಮಾನ ಪಡಬೇಡಿ, ಕರ್ಕೊಂಬನ್ನಿ ನಿಮ್ಮ ಯಜಮಾನ್ರನ್ನ, ನನ್ನ ಮಕ್ಕಳಿಗೆ ಉದ್ಯೋಗ ಕೊಟ್ಟು ಇಷ್ಟೆಲ್ಲ ಹೇಳಬೇಕು. ಹೇಳ್ದೆ ಸರ್, ನಾನು ಹೇಳ್ತೀನಿ ಸರ್, ನಿಮಗೆ ನಾಳೆ ಗೊತ್ತಾಗುತ್ತೆ ನನಗೆ ಸರ್. ಸರಿ, ನಾಳೆ ಬಂತು, ಕೇಸ್ ಜಡ್ಜ್ ಮುಂದೆ ಬಂತು, ಬರೆಯ ಸಾಕ್ಷಿ ಪೇಟೆಲ್ಲ ಹೇಳೋದು. ಅವಾಗ ಜಡ್ಜ್ ಹೇಳಿದ್ರು, ಇಲ್ಲಪ್ಪ ಇದು ಮುಂದುವರೆದ್ರೆ ಕೇಸ್ ಹೋಗ್ತೋಗುತ್ತೆ, ಮರ್ತು ಬಿಟ್ಟಿದ್ದಾನೆ, ಅಡ್ಜಸ್ಟ್ಮೆಂಟ್ ಮಾಡಿ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಕೇಸ್ ಮುಂದಕ್ಕಾಗಿ ಆಮೇಲೆ ಮುಂದೊಂದು ದಿವಸ ಗೆದ್ಕೊಳ್ಳೋಕ್ಕಾಯ್ತು. ಅಂತಹ ಪ್ರಸಂಗಗಳು ನಾನು ತೀರಾ ಅಂತ ಹೇಳಿದ್ರೆ ಸಾಕ್ಷಿ ಕಟ್ಟೆನಲ್ಲಿ ಅವನು ದುರ್ಬಲನಾಗಿ ಹೋಗ್ತಾನೆ. ಇಂತಹ ಪ್ರಸಂಗಗಳೆಲ್ಲ ಬರ್ತದೆ. ಈಗ ನಮ್ಮ ಸಂವಿಧಾನ, ನೀವು ಹಿಂದೂ ಧರ್ಮ, ಮಹಮ್ಮದೀಯ ಧರ್ಮ, ಜರಾಷ್ಟ್ರೀಯ ಪ್ರಪಂಚದ ಯಾವುದೇ ಧರ್ಮವನ್ನು ಓದಕ್ಕಾಗದೇ ಇದ್ರೆ, ತಡವಾಗಿ ಓದಿದ್ರೆ ಪರವಾಗಿಲ್ಲ, ಆದರೆ ಭಾರತೀಯರ ಧರ್ಮ, ಭಾರತೀಯ ಸಂವಿಧಾನವನ್ನು ಮಾತ್ರ ನಾವೆಲ್ಲರೂ ಭಾರತೀಯರಾಗಿ ಓದಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಭರವಸೆ, ಅದಕ್ಕೆ ನಮಗೆ ಒಂದು ಜೀವನವನ್ನ ಕೊಡುವಂತ, ಆಶ್ವಾಸನೆ ಕೊಡುವಂತ ಒಂದು ಗ್ರಂಥ. ನಿಮಗೆ ಸ್ವಾತಂತ್ರ್ಯ ಎಲ್ಲ ಬಂದ ನಂತರ ಒಂದು ಸಂವಿಧಾನ ತಯಾರು ಮಾಡಬೇಕು. ಅಂದ್ರೆ ಒಂದು ದೇಶ ಹೇಗಿರ್ಬೇಕು, ಅದರ ಆಡಳಿತ ಹೇಗಿರ್ಬೇಕು, ಅದರ ಸರ್ಕಾರ ಹೇಗಿರ್ಬೇಕು, ಅದರ ನ್ಯಾಯಾಂಗ ಹೇಗಿರ್ಬೇಕು ಅನ್ನುವಂಥ ಒಂದು ವ್ಯವಸ್ಥೆಯ ಬಗ್ಗೆ ಚಿಂತನೆ ನಡೆದು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ರಚಿಸುವಂತ ಒಂದು ಸಮಿತಿ ಆಗುತ್ತೆ. ಅವರ ನೇತೃತ್ವದಲ್ಲಿ ಸಂವಿಧಾನ ತಯಾರಾಗುತ್ತೆ. ಮತ್ತೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವ್ರು ಮುಂದಿರ್ತಾರೆ, ಚರ್ಚೆ ನಡೆದು ಒಂದು ದೇಶಕ್ಕೆ ಸಂವಿಧಾನವನ್ನು ಕೊಡ್ತಾರೆ. ಅದು ಯಾರು ಕೊಟ್ಟಿರೋದು ಅಂತ ಹೇಳಿದ್ರೆ ಅದರ ಲ್ಯಾಂಗ್ವೇಜ್, ಆ ಸಂವಿಧಾನದ ಭಾಷೆ ಹೇಗಿದೆ ಅಂದ್ರೆ ವಿ ದಿ ಪೀಪಲ್ ಆಫ್ ಇಂಡಿಯಾ. ನೋಡಿ, ಯಾರೋ ಎಲ್ಲಿಂದನೋ ಕೊಟ್ಟಿರುವಂತ ದಾಖಲೆ ಸಂವಿಧಾನ ಅಲ್ಲ. ವಿ ದಿ ಪೀಪಲ್ ಆಫ್ ಇಂಡಿಯಾ ಗಿವ್ unto ourselves, we the people of India give unto ourselves this constitution to form India, to constitute India
ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ಬೆಳಿತೀವಿ. ಇಲ್ಲಿರ್ತಕ್ಕಂತಹ ಎಲ್ಲ ಜನಗಳಿಗೂ ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸ್ತೀವಿ. ಅದಕ್ಕೋಸ್ಕರ ನಾವು ಒಗ್ಗೂಡ್ತಾ ಇದ್ದೀವಿ. ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡ್ತೀವಿ. ಅದಕ್ಕೋಸ್ಕರ ನಾವು ಒಗ್ಗೂಡ್ತಾ ಇದ್ವಿ. ಎಲ್ಲರೂ ಸಹೋದರರಂತೆ ಬಾಳ್ತೀವಿ. ಅದಕ್ಕೋಸ್ಕರ ನಾವು ಒಗ್ಗೂಡ್ತಾ ಇದ್ದೀವಿ ಅಂತೀವಿ. ಸೊ ಅದರಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಯಾವುದಂದ್ರೆ ಲಿಬರ್ಟಿ ಆಫ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಷ್ಟು ಸ್ವಾತಂತ್ರ್ಯಗಳಲ್ಲೆಲ್ಲ ಶ್ರೇಷ್ಠವಾದಂತಹ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೋಡಿ, ಮಾತಿ ನಿಮ್ ನಗೆ ನುಡಿಯು, ಮಾತಿ ನಿಮ್ ಅಗೆ ಒದೆಯು, ಮಾತಿ ನಿಮ್ ಸರ್ವ ಸಂಪದವು, ಲೋಕದೊಳು ಮಾತು ಮಾಣಿಕ್ಯ ಸರ್ವಜ್ಞ ಅಂತೇಳಿ. ಮಾತಿ ನಿಮ್ ನಗೆ ನುಡಿ, ನಮ್ಮ ಜೀವನದ ನಗು ಎಲ್ಲ ಆಗೋದು ಮಾತಿನಿಂದ. ಮಾತಿ ನಿಮ್ ಅಗೆ ಒಡೆಯು, ಶತ್ರುತ್ವ, ಮಿತ್ರತ್ವ, ಭ್ರಾತೃತ್ವ, ಹೊಡೆದಾಟ. ಕೆಲವು ವೇಳೆ ಬಹಳ ದೊಡ್ಡ ಕವಿಗಳು ಇರ್ತಾರೆ. ಒಂದು ದಿವಸ ಅರ್ಲಿ ಮಾರ್ನಿಂಗ್ ಅದು ಒಂದು ಬಸ್ನಲ್ಲಿ ಒಬ್ಬ ಕವಿ ಹೋಗ್ತಾ ಇರ್ತಾನೆ. ಆ ಕವಿ ಜೊತೆಗೆ ಒಬ್ಬ ಹಳ್ಳಿ ಮನುಷ್ಯ ಹೋಗ್ತಾ ಇರ್ತಾರೆ. ಇಬ್ರು ಪ್ರಯಾಣ ಮಾಡ್ತಾರೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಲ್ಲ, ಸುಂದರವಾದಂತ ವಾತಾವರಣ, ಒಂದು ಕೆರೆ ಬರುತ್ತೆ. ಅದನ್ನ ನೋಡ್ತಾನೆ ಕೆರೆ. ಕವಿ ನೋಡಿ, ಆಹಾ ಎಷ್ಟು ರಮ್ಯವಾಗಿದೆ, ಸುತ್ತಮುತ್ತ ಗಿಡ ಮರಗಳು, ಈ ಕೆರೆ ತುಂಬಿ ತುಳುಕುತ್ತಿದೆ ಅಂತೆ. ಅವನು ಹಳ್ಳಿ ಒಂದು ದಿವಸ ನೋಡ್ತಾ ಇದ್ನಲ್ಲ, ಏನಂಗೆ ಹೇಳ್ತೀರ ಸುಮ್ಮನೆ ಸ್ವಾಮಿ, ಉಚ್ಚೆ ಬೈದು ತುಂಬುತ್ತಿದೆಯಾ ಅಂತ ಕೆರೆ. ಅವನ ಕವಿ ಹೇಗಿದೆ, ಅವನ ಅಭಿವ್ಯಕ್ತಿ ಹೇಗಿದೆ, ಇವನ ಅಭಿವ್ಯಕ್ತಿ ಇದೆ. ಗುಣಸೇವರ ಹಾಗಿದೆ ಹೀಗಿದೆ. ದಿನ ತಿಂದ್ರು ಸಣ್ಣೊಂದಿಷ್ಟು ಹುಳಿ ಆಗಿರುತ್ತೆ ಅಂತ ಹೇಳಿ ನಾನು ಹೀಗೆ ಅನ್ಕೊಳ್ತಾ ಇದ್ದೆ. ಓ, ಭಗವದ್ಗೀತೆ ಓದ್ಬೇಕು, ಭಾಗವತ ಓದ್ಬೇಕು, ರಾಮಾಯಣ, ಮಹಾಭಾರತ ಅಂತ. ಇದು ಅದರಲ್ಲಿ ಎಷ್ಟೊಂದು ವಿಷಯ ಹೇಳಿದೆ, ಜೀವನ ಆಗಿರ್ಬೇಕು ಅಂತ. ಒಂದ್ ದಿವಸ ಏನ್ ಮಾಡಿದೆ, ಅಲ್ಲೊಂದು ಆಂಜನೇಯ ಕೂಡ ಇದ್ದು ಒಬ್ಬ ದಾಸಯ್ಯ ಇದ್ದ. ಅವನು ಪ್ರತಿದಿನ ಅಲ್ಲಿ ಮಲಗ್ತಾ ಇದ್ದ. ಅಪ್ಪ, ಯಾಕೆ ನೀನು ಇಲ್ಲಿದೆಯಾ, ಮನೆ ಇಲ್ವಾ ಅಂತ ಕೇಳಿದೆ. ಅವಾಗ ಅವನು ಹೇಳಿದ ಜೀವನದ ಬಗ್ಗೆ. ನೋಡಿ, ಎಷ್ಟೊಂದು ದೊಡ್ಡ ದೊಡ್ಡದಾಗಿ ಗ್ರಂಥಗಳನ್ನು ಮಾಡ್ತೀವಿ ಜೀವನ. ಅವನು ಹೇಳ್ದ, ಸ್ವಾಮಿ, ಮನೆ ಮನೆ ಮುದ್ದೆ, ಕುಡಿಯಕ್ಕೆ ನಿದ್ದೆ, ಇದ್ರಿದ್ದೆ, ಎದ್ರಿದ್ದೆ ಸ್ವಾಮಿ ಅಂತ. ಎಷ್ಟು ಜೀವನವನ್ನ ಎಷ್ಟು ಸರಳ ಮಾಡಿದೆ ನೋಡಿ ಅವನು. ಒಂದು ಶ್ಲೋಕ ಹೇಳಿ ಅದಕ್ಕೊಂದು ಅರ್ಥ ಹೇಳಿದಕ್ಕೆ ಏನಿಲ್ಲ. ಮನೆ ಮನೆ ಮುದ್ದೆ, ಕುಡಿಯಕ್ಕೆ ನಿದ್ದೆ, ಇದ್ದೆ, ಎದ್ರೆ ಎದ್ದೆ. ಇದೆಷ್ಟು ಸರಳವಾಗಿದೆಯಲ್ಲ, ಅಷ್ಟು ದೊಡ್ಡ ತತ್ವ ಇದು. ಆಮೇಲೆ ಮತ್ತೆ ಹುಡುಕ್ತಾ ಹೋದೆ. ಆವಾಗ ಮಂಕುತಿಮ್ಮನ ಕಗ್ಗದಲ್ಲಿ, DVG ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಇನ್ನೂ ಸರಳವಾಗಿ ಸಿಗ್ತದೆ. ಅವ್ರು ಹೇಳಿದ್ರು, ಇರುವ ಕೆಲಸವ ಮಾಡು, ದೊರೆತುಣ್ಣು, ಕರೆ ಬರಲು ತೆರಳು ಅಂದ್ಬಿಟ್ಟು ಇನ್ನೂ ಸಿಂಪಲ್ ಮಾಡು. ಏನು ನಿನಗೆ ಜೀವನದಲ್ಲಿ ಕೆಲಸ ದೊರೆಯಿತು ಅದನ್ನ ಶ್ರದ್ಧೆಯಿಂದ ಮಾಡು. ಕಾಯಕವೇ ಕೈಲಾಸ, ಡೂ ಯುವರ್ ಡ್ಯೂಟಿ. ಆ ಕೆಲಸ ಈ ಕೆಲಸ ಅಂತ ಯೋಚನೆ ಮಾಡಬೇಡ. ಕಾಯಕವೇ ಕೈಲಾಸ, ಡೂ ಯುವರ್ ಡ್ಯೂಟಿ. ಇರುವ ಕೆಲಸವ ಮಾಡು, ದೊರೆತು ಉಣ್ಣು, ಏನ್ ಸಿಗುತ್ತೋ ಊಟ ಮಾಡು. ಕರೆ ಬರದು, ನಿನ್ನ ಟೈಮ್ ಮುಗಿತಿಲ್ಲಿ, ತೆರಳು, ಇಲ್ಲಿಂದ ಹೊರಟೋಗು. ಬದುಕು ಇನ್ನೂ ಸಿಂಪಲ್. ಸೊ ನಿಮ್ಮ ಜೀವನವನ್ನ ಭಾರಿ ಕ್ಲಿಷ್ಟವಾಗಿ ಮಾಡ್ಕೋಬಹುದು, ನಿಮ್ಮ ಜೀವನವನ್ನ ಸರಳವಾಗಿ ಮಾಡ್ಕೋಬಹುದು. ಅದು ನಿಮ್ಮ ಅಭಿವ್ಯಕ್ತಿಯ ಮೇಲೆ, ನಿಮ್ಮ ಆಲೋಚನೆಯ ಮೇಲೆ, ನಿಮ್ಮ ಚಿಂತನೆಯ ಮೇಲೆ. ಆಸ್ ಯು ಥಿಂಕ್ ಸೊ ಯು ಆರ್. ಯುವರ್ ಕ್ಯಾನ್ ನಾಟ್ ಬಿ ಬೆಟರ್ ದೆನ್ ಯುವರ್ ಥಾಟ್ಸ್ ಅಂಡ್ ಡೀಡ್ಸ್. ನೀವು ಹೇಗೆ ಯೋಚನೆ ಮಾಡ್ತೀರೋ ನೀವು ಹಾಗೆ ಆಗ್ತೀರಿ. ನಿಮ್ಮ ಆಲೋಚನೆ ಮತ್ತು ಕೆಲಸಕ್ಕಿಂತ ನೀವು ದೊಡ್ಡವರು ಆಗುವುದಿಲ್ಲ, ಚಿಕ್ಕವರು ಕೂಡ ಆಗುವುದಿಲ್ಲ. ಆದ್ರಿಂದ ಡೂ ಬೆಟರ್ ಅಂಡ್ ಥಿಂಕ್ ಬೆಟರ್. ಇಂತಹ ಆಲೋಚನೆ ನನಗೆ ಬೇಕಾದ ರೀತಿಯಲ್ಲಿ ನಾವು ಚಿಂತೆ ಮಾಡಬಹುದು ಅನ್ನುವಂಥ ಶಕ್ತಿ ನಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಬರುತ್ತೆ. ಬಿಕಾಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದು ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ಒಂದು ಮೂಲಭೂತ ಹಕ್ಕಾಗಿ ನಮಗೆ ಆ ಸಂವಿಧಾನ ನಮಗೆ ಕೊಟ್ಟಿದೆ. ಆ ವಾಕ್ ಸ್ವಾತಂತ್ರ್ಯ ಅನ್ನೋದು, ಚಲನಾ ಸ್ವಾತಂತ್ರ್ಯ ಅನ್ನೋದು ಭಾರತದ ನೀವು ಕರ್ನಾಟಕದಲ್ಲಿ ಹುಟ್ಟಿ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಬದುಕಬಹುದು, ಕೇರಳದಲ್ಲಿರ್ಬೋದು, ಸಮುದ್ರ. ಅದಕ್ಕಾಗಿ ನಿಮ್ಮ ತಾಳ್ಮೆಗೆ ನಿಜಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಿಮ್ಮ ಎಲ್ಲರ ಈ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ಭಾಗವಹಿಸಿದ್ರೋ ಇದೇ ಮನೋಭಾವನೆಯಿಂದ ನೋಡಿ, ಇಷ್ಟು ಜನಗಳು ಏಕಕಾಲದಲ್ಲಿ ಒಂದೇ ದಿನ ಒಂದು ಜಾಗದಲ್ಲಿ ಮೈಸೂರಿನ ಸಾಂಪ್ರದಾಯಿಕ ಬೇಡ ಕೃಷಿ ವಿಶ್ವನಾಥ ಚೆನ್ನಾಗಿ ಒಬ್ಬ ACC ಅವರಿಗೆ ಬೇಕಾದ
Dignitaries who have attended today the function. So Shri Billappa sir and Shri Dr. Ravindra sir and all the other dignitaries who were on the dais. So I would like to thank them for coming today. They have taken their very precious time out to come here and interact with us and to help you and guide you so that you people also become successful like how they have become. So I and from your side also I would like to thank him and all the dignitaries. And I would also like to thank all the teachers and guides who have come today to teach you and to guide you. So thank you everybody, sir, and so students, I would like to thank you also for coming. You have come today and really made this function a great success. I hope that what you have come here for, with what expectation you have come that for, you will get some knowledge here and some guidance. I hope you have got that and it has been fulfilled that you have to tell me. So are you satisfied with today's program? Yes, good. We actually, I am still not satisfied. I want to do much more than this. So the main aim for doing such programs is that our community students, they should get more self-confidence and they should appear more for such competitive exams and come in the mainstream jobs, in government jobs, private jobs, do businesses, so that our community grows and it comes to a better social and economic level. So that's the main aim. And for that I am willing to help the students who are seriously wanting to achieve their goals. It might be students who pass prelims in IAS, KS and other competitive exams. When you pass your prelims, I will support you financially or whatever possible From the trust side, we are trying to come up with schemes wherein the students can avail of those schemes. It can be financially or any other form, whichever possible. So this is for you people, and for the SSLC and QC students, we are trying to motivate them to get better marks by giving them financial incentives. Like last year students, we have given 25,000 per student for getting highest marks. So like that, so that our community students get motivated and they come out in their life and our community gets to a better stage. So I wish everybody best of luck and hope that people will do good in whatever. ನಮ್ಮ ಸಮಾಜದ ಹಿತಾಸಕ್ತಿಗೆ ಯಾವತ್ತೂ ಜೊತೆಯಾಗಿರುವಂತಹ ಶರಣಪಟ್ಟಿಯವರು, ನೀವುಗಳು IAS, KS ಪ್ರಿಲಿಮಿನರಿ ಪಾಸ್ ಆದರೆ ನಿಮಗೆ ಆರ್ಥಿಕ ನೆರವು ಕೊಡ್ತೀವಿ. SLC PUC ಮಕ್ಕಳಿಗೆ ಪ್ರತಿಭಾವಂತರಿಗೆ ಆರ್ಥಿಕ ನೆರವು ನೀಡ್ತೀವಿ. ಸದಾ ನಮ್ಮ ಪ್ರತಿಷ್ಠಾನ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ. ನೀವು ನಮ್ಮ ಜೊತೆ ಅಂತ ವಿನಂತಿ ಸರ್. ಖಂಡಿತ ಇವರೆಲ್ಲರೂ ಪರವಾಗೂ ಈ ಪ್ರತಿಷ್ಠಾನದ ಪರವಾಗೂ ನಿಮಗೆ ಅನಂತ ಧನ್ಯವಾದಗಳು. ಯಾಕಂದ್ರೆ ಮುಂದಿನ ಹೇಳೋದು ಸಿಗಲ್ಲ ನೀವು ನಮ್ಮ ಜಾತ್ರೆ ಅಂತ. ಅದರಿಂದ ಗುಲ್ಬರ್ಗ ಮುಂದಿನ ಕಾರ್ಯಕ್ರಮ ನಮ್ಮದು ಗುಲ್ಬರ್ಗ. ತಾವು ತಮ್ಮ ಗೊತ್ತಿರುವವರೆಲ್ಲ ಬನ್ನಿ. ಉಪ್ಪಾರ ವಧುವರ ಸಮಾವೇಶ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣಪಟ್ಟಿ ಅವರು ವಹಿಸ್ತಾರೆ. ಉದ್ಘಾಟನೆಯನ್ನು ನಮ್ಮ ಹಿರಿಯರಾದ ಬಿಲ್ಲಪ್ಪ ಸರ್ ಮಾಡ್ತಾರೆ. ತಾವೆಲ್ಲ ಬನ್ನಿ. ಆಗಿನ ಹಾಗೆ ಈಗ ಒಂದು ಗ್ರೂಪ್ ಫೋಟೋ ತಗೊಳ್ಳಿ. ಮೊದಲೇ ಹಿರಿಯರಿಂದ ಬಂದಿದ್ದೀವಿ. ಈ ಉಪ್ಪಾರ ಸಮಾಜದಲ್ಲಿ ಸಾಕಷ್ಟು ಬಂಧುಗಳು ಹಾಗೂ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸಹ ಆಗಮಿಸಿದ್ದೇವೆ. ಬಹಳ ವಿಜೃಂಭಣೆಯಿಂದ ನಮ್ಮ ಉಪ್ಪಾರ ಸಮಾಜದ ಅಧ್ಯಕ್ಷರು ಸಹ ಒಳ್ಳೆಯ ಚೊಕ್ಕ ರೀತಿಯಲ್ಲಿ ನಮಗೆ ನೆರವೇರಿಸಿದ್ದಾರೆ. ಈ ಸರ್ ಬಿಲ್ಲಪ್ಪ ಸರ್ ಮತ್ತೆ ಸರ್ ಹೇಳಿದಂಗೆ ಪ್ರತಿಯೊಬ್ಬರು ಸಹ
ಆ ಸಾಧನೆ ಮೆಟ್ಟಿಲು ಏರೋದು ಹೇಗೆ, ಪ್ರತಿಯೊಬ್ಬರ ಜೀವನದಲ್ಲೂ ಸಮೇತ ಬರೀ ನಾವು ಏಣಿ ಆಗ್ತೀವಿ. ನಾವು ಎಜುಕೇಶನ್ ಮಾಡಿದಾಗ ಪ್ರತಿ ಏಣಿ ಆಗ್ತೀವಿ. ಅದನ್ನ ಯಾವ ತರ ಹತ್ಬೇಕು, ಹತ್ತನೋ ಬೇಡ ಅಂತ ಬರೀ ಇದ್ರಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಈ ಯೌವನ ಅಂತಕ್ಕಂಥದ್ದು ಒಂದು ಸರಿ ಹೋದ್ಮೇಲೆ ಒಂದು ಸರಿ ಅದನ್ನ ನಾವು ಈ ಯಾವ್ದು ಬಳಸ್ಕೊಬೇಕು ಅದಕ್ಕೆ ಬಳಸ್ಕೊಬೇಕು. ಆ ಕಡೆ ಈ ಕಡೆ ನಮ್ಮ ಮೈಂಡ್ ಆಗ್ಬಾರ್ದು. ಇಂಡಿಯಾದವ್ರಿಗೆ ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಇಂಡಿಯಾದವ್ರಿಗೆ ಪಕ್ಕ ಮೈಂಡ್ ಸೆಟ್ ಇಲ್ಲ ಯಾವುದೇ ವಿಷಯದಲ್ಲಿ ಆಗ್ಲಿ. ಅವರು ಮೈಂಡ್ ಸೆಟ್ ಯಾಕಪ್ಪ ಅಂದ್ರೆ ಈಗಿನ ಜನರೇಷನ್ ನಲ್ಲಿ ಮೈಂಡ್ ಸೆಟ್ ಇಲ್ಲ. ಯಾವುದೇ ಆಗ್ಲಿ ಇಂಜಿನಿಯರ್ ತಗೊಳ್ಳಿ,